ನಿನ್ನೆ ಬಿಗ್ ಬಾಸ್ ಮನೇಲಿ ಸಾಕಷ್ಟು ನಡೀತು. ಎಲ್ಲ ಸಖತ್ತಾಗಿತ್ತು. ಇದ್ರ ಬಗ್ಗೆ ನಮ್ಮ ಹತ್ರನ ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ನಿನ್ನೆ ರಿವ್ಯೂಯಲ್ಲಿ ಒಂದು ವಿಷಯ ಹೇಳಕ್ಕೆ ಮರ್ತೆ. ಏನಂದರೆ ಅಶ್ವಿನಿ ಅವ್ರನ್ನ ಕನ್ನಡದ ಬಗ್ಗೆ ಮಾತಾಡಿ ನೀವು ಹೇಗೆ ಅಂತ ಹೇಳಿದ್ರಲ್ಲ, ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ, ಕರ್ನಾಟಕದಲ್ಲಿರೋ ಎಲ್ಲರನ್ನೂ ನಾವು ಕನ್ನಡದವ್ರು ಅಂತಲೇ ತಿಳ್ಕೊಂಡು ನಾವು ಟ್ರೀಟ್ ಮಾಡ್ತೀವಿ. ಅದೇ ಥರ ದಯವಿಟ್ಟು ಅವರು ಕನ್ನಡನ ಮಾತಾಡಲಿ ಅಂತೇಳಿದ್ದು ಹ್ಯಾಟ್ಸ್ ಆಫ್. ಚೆನ್ನಾಗಿತ್ತು ನನಗೆ ಆ ಸ್ಪೀಚ್. ಅದು ನೆನ್ನೆ ಹೇಳಕ್ಕೆ ಮರ್ತೆ, ಅದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ. ಈಗ ನೆನ್ನೆ ಟಾಸ್ಕ್ ಬರೋಣ. ನೆನ್ನೆದಂದರೆ 58th ಡೇನೇ ಕಂಟಿನ್ಯೂ ಮಾಡಿದ್ರು. ಎಲ್ಲರದು ಇದು ಮಾಡಿದ್ರು, ಏನಂದರೆ ಎಲ್ಲರನ್ನೂ ಕುಡಿಸ್ಬಿಟ್ಟು ಅವ್ರನ್ನ ಮನರಂಜಿಸಬೇಕು. ಯಾರನ್ನ? ಸೀಸನ್ 11 ಕಾಂಟೆಸ್ಟೆಂಟ್ನ ಕುಣಿಸ್ಬಿಟ್ಟು ಸೀಸನ್ 12 ಅವರು ಮನರಂಜಿಸಬೇಕು. ಇದನ್ನು ಆ್ಯಂಕರಿಂಗ್ ಮಾಡೋದು ಅಶ್ವಿನಿ ಮತ್ತು ಗಿಲ್ಲಿ. ಸ್ಟಾರ್ಟಿಂಗ್ ಎಪಿಸೋಡಲ್ಲೇ ತೋರಿಸ್ಬಿಟ್ರು ರೋಸ್ಟಿಂಗು. ಯಾರನ್ನ? ಇವ್ರನ್ನ ಚೆನ್ನಾಗೇ ಮಾಡ್ತಾಯಿದ್ರು ರೋಸ್ಟಿಂಗು. ಬಟ್ ಎಲ್ಲ ಮಾತುಗೂ ಗಿಲ್ಲಿ ಊಟದ ವಿಷಯ ತೊಗೊಂಬಂದ್ಬಿಟ್ಟು ಇದು ಮಾಡಿ ಸ್ವಲ್ಪ ಯಾಕೋ ಇರಿಟೇಟ್ ಆಯಿತು. ನಮಗಲ್ಲ, ಅವರಿಗೆ ಇದು ಮಾಡಿಕೊಂಡು ಇದು ಏನು ಊಟ ಮಾಡೋ ಅವ್ರಿಗೆ ಎಷ್ಟು ಇರಬೇಕು, ತಂದಿಡೋ ನಮಗೆ ಎಷ್ಟು ಇರಬೇಕು ಅಂತೇಳಿದಾಗೆ ನಮ್ಮ ಇವನಿಗೆ ಹತ್ತುಬಿಡ್ತು. ಯಾರಿಗೆ? ರಜತ್ಗೆ. ಯಾಕೋ ಇಷ್ಟು ರೋದನೆ ಕೊಡ್ತೀಯಾ, ಚೆನ್ನಾಗಿ ತಾನೇ ಹೋಗ್ತಾಯಿತ್ತು, ಅದು ಮಾಡ್ತೀಯಾ ಇದು ಮಾಡ್ತೀಯಾ ಅಂತ ಏನೇನೋ ಶುರು ಮಾಡೋ. ಅಣ್ಣ ಟಾಸ್ಕ್ ಅಣ್ಣ ಇದು ಅಂತ. ಬಟ್ ನಮಗೆ ಯಾಕೋ ಗೊತ್ತಿಲ್ಲ, ಅದು ಟಾಸ್ಕ್ ಥರ ಇಲ್ಲ. ಇನ್ನೊಂದು ಗಿಲ್ಲಿಗೆ ಯಾಕೋ ಗೊತ್ತಿಲ್ಲ, ಸೀಸನ್ 11 ಕಂಟೆಸ್ಟೆಂಟ್ನ ಯಾರನ್ನು ಕಂಡ್ರೂ ಆಗಿಲ್ಲ. ಆಮೇಲೆ ಸಡನ್ನಾಗಿ ಬಿಗ್ ಬಾಸೇ ಇಂಟರ್ಫಿಯರ್ ಆಗಿ ಹೇಳಿದ್ರು. ಏನಂತ ಹೇಳಿದ್ರು ಅಂದರೆ, ನೀವು ರೋಸ್ಟ್ ಮಾಡ್ಬೋದು, ಬಟ್ ಒಂದು ಮಿತಿ ಇರಬೇಕು, ಆ ಲೆವೆಲ್ ಇಟ್ಕೊಂಡು ರೋಸ್ಟ್ ಮಾಡಬೇಕು ಅಷ್ಟೇ ಅಂತ ಹೇಳಿದಕ್ಕೆ ಗಿಲ್ಲಿ ಎಲ್ಲರ ಹತ್ರನೂ ಕ್ಷಮಿಸಿ ಅಂತ ಕ್ಷಮೆ ಕೇಳ್ಬಿಟ್ಟ. ಓಕೆ, ಎಲ್ಲರೂ ಕೇಳಿದ್ರು. ಆಮೇಲೆ ಇದು ಡ್ಯಾನ್ಸ್ ಶುರುವಾಯಿತು. ಫಸ್ಟ್ ಹುಡುಗಿರೆಲ್ಲ ಡ್ಯಾನ್ಸ್ ಆಡಿದ್ರು, ಚೆನ್ನಾಗಿತ್ತು ಡ್ಯಾನ್ಸು. ರಕ್ಷಿತಾ, ಕಾವ್ಯ, ರಾಶಿಕಾ, ಆಮೇಲೆ ಅಶ್ವಿನಿ, ಯಾರಪ್ಪ, ಸ್ಪಂದನ ಎಲ್ಲ ಆಡೋರು. ಚೆನ್ನಾಗಿತ್ತು ಡ್ಯಾನ್ಸ್, ಚೆನ್ನಾಗಿತ್ತು. ಅದಾದಮೇಲೆ ಹುಡುಗರು ಪೋಲ್ ಡ್ಯಾನ್ಸ್. ಅದೇನಪ್ಪ ಅದು ಪೋಲ್ ಒಂದು ಇಟ್ಬಿಟ್ಟು ಪೋಲ್ ಡ್ಯಾನ್ಸ್ ಥರ ಏನಕ್ಕೆ? ಅವ್ರನ್ನ ಹಾಗೆ ಬಿಟ್ಟಿದ್ರೆ ಚೆನ್ನಾಗಿ ಆಡಿರೋರಲ್ವ. ಪೋಲ್ ಇಟ್ಕೊಂಡು ಆಡೋದು ಒಂಥರ ಅಸಹ್ಯವಾಗಿತ್ತು. ನಿಜ ಹೇಳ್ಬೇಕಾದ್ರೆ ಅಸಹ್ಯವಾಗಿತ್ತು. ಅವನು ಎಸ್ಪೆಷಲಿ ಅವ್ನು ಧನುಷ್ ಆಡಿದ್ದು ತುಂಬ ಅಸಹ್ಯವಾಗಿತ್ತು. ಪೋಲ್ ಬಿಟ್ಟಾಕಿ ಅಲ್ಲಿ ಸ್ಟೇಜ್ ಇದೆಯಲ್ಲ, ಸ್ಟೇಜಲ್ಲಿ ಆಡ್ಬೋದಿತ್ತಲ್ಲ, ಒಬ್ಬೊಬ್ಬರಾಗಿ ಇಲ್ಲ ಗುಂಪಾಗಿ ಆಡಿಸ್ಬೋದಿತ್ತು. ಹೆಂಗೆ ಇದು ಮಾಡ್ತಾರಪ್ಪ, ಸೀರಿಯಸ್ಲಿ ಒಂದೊಂದು ಮಾಡ್ತಾರೆ ಸೂಪರಾಗಿರುತ್ತೆ, ಒಂದೊಂದು ವಿಚಿತ್ರವಾಗಿರುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರಿಗೂ ಒಂದೊಂದು ಹಾಡು ಕೊಟ್ಟು ಆಡಿಸಿದ್ರು. ಅದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ನಂಗೆ ಮನಸ್ಸೇ ಬರ್ತಾಯಿಲ್ಲ. ಏನೋ ಆಡಿದ್ರು. ಇಲ್ಲಿ ಇವರು ಸ್ಟೇಜಲ್ಲಿ ಆಡಿ ಚೆನ್ನಾಗಿತ್ತು. ಯಾರು ಲೇಡೀಸ್ ಆಡಿದ್ದೆಲ್ಲ ಚೆನ್ನಾಗಿತ್ತು ಡ್ಯಾನ್ಸ್. ಇದಾದಮೇಲೆ ಒಳಗೆ ನಿಲ್ಲಿಸ್ಬಿಟ್ಟು ಎಲ್ಲರನ್ನೂ ಇವನು ಸುಮ್ಮನೆ ಇರ್ಬೇಕಾ? ಯಾರು? ನಮ್ಮ ಇಲ್ಲಿ ಇವರೆಲ್ಲ ಕುತ್ಕೊಂಡಿದ್ದು ಪಾಯಿಂಟ್ಸ್ ಕೊಡಬೇಕಿತ್ತು. ಆವಾಗ ಅವನಿಗೇನೋ ಮಾತಾಡಿಕೊಂಡು ಇದು ಮಾಡಿಕೊಂಡು ಚೇಷ್ಟೆ ಮಾಡ್ಕೊಂಡಿದ್ದ. ತಿರ್ಗಾ ಇವನು ಹೊರದೋಯ್ತು. ಯಾಕೋ ಇಷ್ಟು ರೋದನೆ ಕೊಡ್ತೀಯ ನೀನು? ನಿನ್ನೆ ಒಳ್ಳೆಯವನೇ ತಿಳ್ಕೊಂಡು ಆಚೆಯಿಂದ ಬಂದರೆ ಈ ಥರ ರೋದನೆ ಕೊಡ್ತೀಯ ನೀನು? ಅದು ಇದನ್ನು ಸಿಕ್ಕಾಪಟ್ಟೆ ಮಾತಾಡಿಕೊಂಡು ಇದು ಮಾಡ್ದ. ನಾನು ನಿಮ್ಮ ಟೀಮ್ ಯಾರಿಗೂ ನಾನು ಪಾಯಿಂಟ್ಸ್ ಕೊಡೋಲ್ಲ, ಜಸ್ಟ್ ಗಿಲ್ಲಿಂದನೇ ನಾನು ಪಾಯಿಂಟ್ಸ್ ಕೊಡೋಲ್ಲ ಅಂತ ಇದು ಮಾಡಿದ್ಮೇಲೆ ಹೌದು ಅಂತೆಲ್ಲ ಒಪ್ಪಿಗೆ ಹೊಡೆದ್ರು. ಆಮೇಲೆ ಒಳಗೆ ಹೋಗ್ಬಿಟ್ಟು ಇವನು ಯಾರು ಉಗ್ರಮು ಮಂಜು ಹೋಗ್ಬಿಟ್ಟು, ಇಲ್ಲ ನನ್ನ ಬರ್ತ್ಡೇ ಇದು ಬ್ಯಾಚಲರ್ಸ್ ಪಾರ್ಟಿ ಅಲ್ವಾ, ಪಾಯಿಂಟ್ಸ್ ಕೊಟ್ಬಿಡೋಣಲ್ಲ ಸೇರಿ ಅಂತ ಹೇಳ್ಬಿಟ್ಟು, ಆದರೆ ಅವ್ನಿಗೆ ಮಾತ್ರ ಕೊಡೋದು ಬೇಡ ಗಿಲ್ಲಿಗೆ ಅಂತ ಹೇಳ್ಬಿಟ್ಟು ಪಾಯಿಂಟ್ಸ್ ಕೊಟ್ಟರು. ಆಗ ಅಬ್ಬಿ ಎಲ್ಲರಿಗೂ ಪಾಯಿಂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಕಿಚನ್ ಟೀಮಲ್ಲಿ ಇರೋರಿಗೆ ಮ್ಯಾಕ್ಸಿಮಮ್ಮು 50 ಪಾಯಿಂಟ್ ಕೊಟ್ಟರು. ರಘುಗೆ, ಸೂರಜ್ಗೆ, ಧನುಷ್ಗೆ 20 ಪಾಯಿಂಟು, ಆಮೇಲೆ ಯಾರಪ್ಪ ಜಾನ್ವಿಗೆ 20 ಪಾಯಿಂಟು, ಇದೆಲ್ಲ ಕೊಟ್ಟರು. ಈ ಇದರಲ್ಲಿ ರಿಸೆಪ್ಷನಿಸ್ಟು ಅವರೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ 10 ಪಾಯಿಂಟು. ವೆಯ್ಟರ್ಸ್ಗೆ ಪಾಯಿಂಟ್ಸ್ ಇಲ್ಲ ಅನಿಸುತ್ತೆ. ಆಯಿತು. ಆಮೇಲೆ ನಾನು ಇನ್ನೊಂದು ಹೇಳೋಕ್ಕೆ ಬರ್ತೀನಿ. ಏನಂದರೆ ಸೀಸನ್ 11ನಲ್ಲಿ ಉಗ್ರಂ ಮಂಜು, ರಜತ್, ಚೈತ್ರಾ ಕುಂದಾಪುರ ಇವರೆಲ್ಲ ಎಷ್ಟು ರೋದನೆ ಕೊಟ್ಟಿಲ್ಲ. ಇವನೋ ಇವ್ರು ಯಾರು ಕೊಟ್ಟೇ ಇಲ್ಲ ರೋದನೆ ಅಂತ ಇದು ಮಾಡ್ತಾರಲ್ಲ. ಗಿಲ್ಲಿ ಮಾಡೋದಕ್ಕೆ ಡಬಲಾಗಿ ಮಾಡಿದ್ದಾರೆ ಅವರು. ಈ ಗಿಲ್ಲಿ ಮಾಡೋದು ಅವರು ಹೊಸ್ದಾಗಿದೆ ಅವರಿಗೆ. ನನ್ನ ಮುಂದೆ ಎಷ್ಟು ಜನ ಮಾಡ್ತಾಯಿದ್ದಾರಲ್ಲ ಅಂತ.
ಇನ್ಸ್ಟಾಗ್ರಾಮಲ್ಲಿ ರಜತ್ ಅವರು ಆಚೆ ಬಂದು ನೋಡ್ರೆ ಗೊತ್ತಾಗ್ತಾರೆ. ರಜತ್ ಅವ್ರು ಇನ್ಸ್ಟಾಗ್ರಾಮಲ್ಲಿ ಏನೇನು ಹಾಕಿದ್ದಾರೆ, ಏನೇನು ಫೈರ್ ಬಿಟ್ಟಿದ್ದಾರೆ ಅಂತ ನೋಡ್ರೆ ಗೊತ್ತಾಗುತ್ತೆ. ನೋಡಬೇಕು ಏನಾಗ್ತದೆ ಒಂದು ನೋಡ್ರೆ ಏನು ಟ್ವೀಟ್ ಮಾಡ್ತಾರೋ, ಏನು ಇನ್ಸ್ಟಾಗ್ರಾಮಲ್ಲಿ ಆಡ್ತಾರೆ ಅದನ್ನು ನೋಡ್ತೀವಿ, ಆಯಿತಾ. ನೆಕ್ಸ್ಟು ಧ್ರುವಂತು ಮತ್ತು ರಕ್ಷಿತಾದು ಗಲಾಟೆ ಕಿಚನಲ್ಲಿ. ಪ್ಲೇಟಲ್ಲಿ ಇದು ಟಿಶ್ಯೂ ಪೇಪರೆಲ್ಲ ಹಾಗೆ ಇಟ್ಬಿಟ್ಟು ನೀರು ಬಿಟ್ಟರೆ ಒಳಗೋಗಲ್ವಾ ಅಂತ ಒಂದು ನ್ಯಾಯವಾದ ಕ್ವಶನ್. ಇದಕ್ಕೆ ಒಂದು ಧ್ರುವಂತ ಯಾಕೆ ಒಳ್ಳೆ ಕೋತಿ ಥರ ಹಿಂಗನ್ನೋದು, ರಕ್ಷಿತ ಅದು ರಕ್ಷಿತ ರ್ಯಾಕ್ ಮಾಡಿದ ಥರ ಇಲ್ಲ, ಒಳ್ಳೆ ಇಜ್ರಾ ಥರ ಇದೆ. ಧ್ರುವಂತ ಬಗ್ಗೆ ಒಳ್ಳೇದು ಮಾತಾಡೋಂದರೆ ಬಿಡ್ತಾರಲ್ಲ ಮನುಷ್ಯ. ಒಂದೆರಡು ಸಹ ಆಗಿರ್ತಾನೆ ಚೆನ್ನಾಗಿ, ಒಂದೆರಡು ಸಹ ಹೀಗಿರ್ತಾನೆ. ಟಾಸ್ಕಲ್ಲಿ ಒಳ್ಳೆ ಹೆಸರು ತಗೊಂಡ ಬೆಲ್ಬಾಯಾಗಿ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಅದಾದಮೇಲೆ ಏನಾಯ್ತೋ ಗೊತ್ತಿಲ್ಲ ಮನುಷ್ಯನಿಗೆ, ಹಿಂಗೆ ಅಂತ. ರಕ್ಷಿತ ನೋಡ್ರೆ ಒಳ್ಳೆ ಇದ್ರ ಥರ ಆಡ್ತಾನೆ. ನ್ಯಾಯವಾದ ಕ್ವಶನ್ ಏನು, ಕಾಮನ್ ಸೆನ್ಸ್ ಇಲ್ವಾ? ಅದಲ್ಲಿ ತೆಗೆದು ಡಸ್ಟ್ಬಿನಲ್ಲಿ ಹಾಕೋಕ್ಕೆ ಎಷ್ಟೊತ್ತಾಗುತ್ತೆ, ಇಲ್ಲ ಅಲ್ಲೇ ಇಟ್ಬಿಡಿ ನಾನು ನೋಡ್ಕೊಳ್ತೀನಿ ಅಂತಲೂ ಹೇಳೋರು. ಅದೇ ಮಾಲು ಬಂದು ಸಪೋರ್ಟ್ ಮಾಡಿ, ಮಾಲು ನೀನು ಮಾತಾಡಬೇಡ ಅಂತ ಮಾಲು ಹಿಡ್ಕೊಂಡು ಇಬ್ಬರು ಫುಲ್ ಇದು ಮಾಡಿಬಿಟ್ರು. ಕೇಳಿದ ಕ್ವಶನ್ ಕರೆಕ್ಟೇ ಅಲ್ವಾ? ಟಿಶ್ಯೂ ಪೇಪರ್ ಅಲ್ಲಿ ಏನಕ್ಕೆ ಇಡ್ತೀಯಾ ಅಂತ ಕೇಳಿ ಏನು ತಪ್ಪಾಯಿತು. ಆಮೇಲೆ ಅದನ್ನು ಬಂದು ಇವ್ರು ಸಾಲ್ವ್ ಮಾಡಿದ್ರು, ಧನುಷು ಅಭಿ ಎಲ್ಲ ಬಂದು ಸಾಲ್ವ್ ಮಾಡಿ ಕಳಿಸಿದ್ರು. ಈಗ ನೆಕ್ಸ್ಟ್ 59th ಡೇ ಡ್ಯಾನ್ಸು ಚೆನ್ನಾಗಿತ್ತು, ಒಂಥರ ಡ್ಯಾನ್ಸ್. ಇವರೆಲ್ಲ ಬಂದಾಡಿದ್ರು, ಯಾರು ಮಂಜು ರಕ್ಷಿತಾ ಅವ್ರ ಜೊತೆ ಎಲ್ಲ ಆಡಿದ್ದು ಚೆನ್ನಾಗಿತ್ತು ಡ್ಯಾನ್ಸ್. ಆಮೇಲೆ ಶುರು ಗಿಲ್ಲಿನ ನೆನೆ ಕ್ಷಮಿಸಿಬಿಡಿ ಅಂತ ಹೇಳಿದ್ಮೇಲೆ ಅವನು ಅಷ್ಟಾಗಿ ಗೋಳು ಉಳ್ಕೊಂಡಿಲ್ಲ ಯಾರಿಗೂ. ನೆಕ್ಸ್ಟ್ ಡೇ ಅಶ್ವಿನಿ ಬಂದು ಕೇಳ್ತಾ ಇದ್ದಾರೆ ನೈಟು, ಏನಕ್ಕೆ ಅಷ್ಟು ಹಿಂಸೆ ಕೊಡ್ತಾ ಇದೆಯಾ ಅವರಿಗೆ ಅಂದರೆ, ಅದು ಯಾಕೋ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಯಾಕೋ ಅಂತ ನನಗೂ ಗೊತ್ತಿಲ್ಲ ಏನಕ್ಕೆ ಅಷ್ಟು ಹಿಂಸೆ ಕೊಡ್ತಾರೆ ಅಂತ. ಆಮೇಲೆ ನೆಕ್ಸ್ಟ್ ಡೇ ನೀರು ಕೇಳಿದ್ರು, ಯಾರು ಮಂಜು ನೀರು ಕೇಳಿದ್ದಕ್ಕೆ ಖಾಲಿ ಗ್ಲಾಸ್ ಕೇಳಿದ್ದಕ್ಕೆ ಅಣ್ಣ ಅಲ್ಲೇ ಗಡಗಡ ಅಂತ ನೀರು ಕೊಡ್ದುಬಿಟ್ಟು ಗ್ಲಾಸ್ ಕೊಟ್ಟ. ಏನು ಕಚ್ಚಿ ಕುಡ್ದಿಲ್ಲ ಎತ್ಕೊಟ್ಟಿದ್ದು. ನಾನು ನೀರು ಕೇಳಿದ್ರೆ ನೀವು ಗ್ಲಾಸ್ ಕುಡಿದ್ಬಿಟ್ಟು ಕೊಟ್ಟಣ ನನಗೆ ಅಂತ ಹೇಳ್ಬಿಟ್ಟು ಚೇರ್ನ ತೆಗೆದು ಬಿಸಾಕಿ, ನಾನು ಕೊಟ್ಟರೆ ಗೂಳೆ ಅಷ್ಟೇ ಅದ್ದಿದ್ದು ಅಂದ್ಕೊಂಡು, ಅಣ್ಣ ನೀನೆಲ್ಲ ಕೊಟ್ಟಿದ್ದೀಯ ಆಲ್ರೆಡಿ, ಇದು ಬಂದು ನೀನು ಗೆಸ್ಟ್ ಅಷ್ಟೇ, ಇಲ್ಲಿ ಬಂದು ನೀನು ಇದೆಲ್ಲ ಮಾಡೋದು ಯಾಕಪ್ಪ, ನಿಮ್ಮ ಹೆಸರು ನೀವೇ ಹಾಳು ಮಾಡ್ಕೊಂಡು ಹೋಗಬೇಡಿ ಆಯಿತಾ. ಚೆನ್ನಾಗಿ ಹೋಗ್ತಾಯಿದ್ರೆ ಹೋಗಲಿ. ಈಗ ಅದಕ್ಕೆ ಗಿಲ್ಲಿ ತಿರ್ಗಾ ಹೋಗ್ಬಿಟ್ಟು ನಾನು ತಮಾಷೆ ಮಾಡೋಕ್ಕೆ ಹೋದೆ ಅದಿದೆ ಅಂತ ಹೇಳ್ಬಿಟ್ಟಿದ್ದಕ್ಕೆ ಇವರು ಇರಿಟೇಷನ್ ಇದ್ದಾರೆ. ಚೈತ್ರ ಯಪ್ಪ ಮೊದಲೇ ಇಲ್ಲಿ ನಡೀತಾ ಇದೆ, ಕಾವ್ಯ ಬಂದ್ಬಿಟ್ಟು ಏನೋ ಹೇಳಿದ್ದಕ್ಕೆ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳಿದ್ದಕ್ಕೆ ಏನೇನು ನಮಗೆ ಹಂಗೆ ಹೇಳ್ತೀಯ, ಅದು ಅವ್ರಿಗೆ ಅಂತ ಹೇಳ್ಕೊಂಡಿದ್ದು, ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಮೋಕ್ಷಿತ ಅವ್ರೇನು ಯಾರು ಕಾವ್ಯ ಸರ್ಕೊಂಡು ಟಾಸ್ಕ್ ಮಾಡ್ತಾಯಿದ್ರು, ಏನೋ ಗೊತ್ತಿಲ್ಲಪ್ಪ, ಬುದ್ಧಿ ಇಲ್ಲ ಅಂತ ಎಲ್ಲರನ್ನೂ ಏಳಿಸ್ಬೇಕು, ಇಲ್ಲಾಂದರೆ ನಾನು ಊಟ ಮಾಡಲ್ಲ ಅಂತ. ಯಮ್ಮ ನೀನು ಊಟನೇ ಮಾಡಬೇಡ ಅಂತ ಅನಿಸ್ಬಿಡ್ತು ಯಾಕಂದರೆ ಲಾಸ್ಟ್ ಸೀಸನಲ್ಲಿ ಕೊಟ್ಟ ಇರಿಟೇಷನ್ ನಮಗಿನ್ನೂ ತಡೆಯೋಕ್ಕಾಗ್ತಾಯಿಲ್ಲ. ಚೈತ್ರ ಎಲ್ಲರೂ ಬಂದು ನಮಗೆ ಕ್ಷಮಿಸ್ಬಿಡಿ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಇವನ್ ಗಿಲ್ಲಿದೆ ಕೇಳ್ದ, ಎಲ್ಲ ಕೇಳ್ದ. ಅಶ್ವಿನಿ ಒಬ್ಬರು ಕೇಳಿಲ್ಲ. ಈ ವಿಷಯದಲ್ಲಿ ಹೆಂಗಾದರೂ ಹೇಳಲಿ, ಏನಾದರೂ ಹೇಳಲಿ, ಅಶ್ವಿನಿ ಮಾಡಿದ್ದು ನನಗೆ ಕರೆಕ್ಟ್ ಅನಿಸುತ್ತೆ. ಬಂದ್ಬಿಟ್ಟು ಕರೆಕ್ಟಾಗಿ ಕೇಳಿದ್ರು, ಆಯ್ತು ಮೇಡಮ್ ಕ್ಷಮಿಸ್ಬಿಡಿ, ನನಗೆ ಇನ್ನೊಂದು ವಾಕ್ಯ ಬರ್ತಾಯಿಲ್ಲ, ಏನು ಹೇಳಿದ್ರು ಅವರು, ಏನು ಹೇಳಿ ಆನ್ಸರು, ನಾನು ಅದನ್ನು ರಿಪೀಟ್ ಮಾಡ್ತೀನಿ ಅಂತ. ಚೈತ್ರ ಭಯಾನಕ, ನನ್ನ ತಲೆಯಲ್ಲಿ ಬುದ್ಧಿಲ್ಲ ಅಂತ ಅವ್ರು ಹೇಳ್ಕೋಬೇಕಂತ ಹೇಳಿಲ್ಲ, ಇವರು ಹೇಳೋವ್ರಿಗೆ ಬಿಟ್ಟಿಲ್ಲ, ನಾನು ಹೇಳಲ್ಲ ಅಂತ. ಅಭಿಗೂ ಕ್ಯಾಕರು ಸುಗಿದ್ರು ಅವರು ಅಶ್ವಿನಿ ಅವರು, ಏನಂತೇಳಿ ನಿನಗೆ ಬುದ್ಧಿ ಇಲ್ಲ, ನೀನು ಯಾಕೆ ಕೇಳ್ಕೊಬರ್ತೀಯ ಅದೆಲ್ಲ ಅದಿದ್ದು ಅಂದ್ಬಿಟ್ಟು ಕೊನೆವರೆಗೂ ಕೇಳಿಲ್ಲ, ನೆನ್ನೆವರೆಗೂ ಕೇಳಲಿಲ್ಲ, ನೆನ್ನೆ ನೈಟ್ವರೆಗೂ ಏನಾಗಿತ್ತೋ ಗೊತ್ತಿಲ್ಲ. ಈ ಕಾವ್ಯಾಗ ಯಾಕೆ ಬೇಕೋ ಇದು ಗೊತ್ತಿಲ್ಲಪ್ಪ ನಿಜವಾಗ್ಲೂ. ಈಗ ನೆನ್ನೆ ಟೋಟಲಾಗಿ ಶೋನ ಸ್ಟೀಲ್ ಮಾಡಿದ್ದಾರೆ ಗೊತ್ತಾ, ಗಿಲ್ಲಿ ಒಬ್ಬನೇ ರೋದನೆ ಕೊಟ್ಟ ರಜತ್ಗೆ ಇವರಿಗೆಲ್ಲ ಭಯಾನಕ ರೋದನೆ ಕೊಟ್ಟ. ಇವತ್ತು ಕಂಟಿನ್ಯೂ ಆಗುತ್ತೆ, ಪ್ರೋಮೋದು ತೋರಿಸ್ತಾ ಇದ್ರಲ್ಲ ನೋಡ್ಬೇಕು, ಇವತ್ತು ಕಂಟಿನ್ಯೂ ಆಗುತ್ತೆ. ಇಷ್ಟೇ ನಡೆದಿದ್ದು. ಬಟ್ ಏನಂದರೆ ಸ್ಯಾಟರ್ಡೇ ಎಪಿಸೋಡಲ್ಲಿ ಇವರಿಗೆ ಗಿಲ್ಲಿಗೆ ಮಂಗಳಾರತಿ ಫಿಕ್ಸ್ ಆಗಿಬಿಟ್ಟಿದೆ. ಬಟ್ ಯಾವ ರೀತಿ ಅಂತ ಗೊತ್ತಿಲ್ಲ. ನಮಗಂತೂ ಚೆನ್ನಾಗಿತ್ತು ಒಂಥರ. ಅಟ್ಲೀಸ್ಟ್ ಗಿಲ್ಲಿ ನೆನ್ನೆ ಇದರಲ್ಲಿ 1 ಅವರಲ್ಲಿ 10 ನಿಮಿಷ ಹೋಗಲಿ ಆ್ಯಡ್ಗೆ, ಉಳಿದಿರೋ 40 ನಿಮಿಷ ಟೋಟಲ್ ಗಿಲ್ಲಿನೇ ಶೋ ಸ್ಟೀಲರು. ನೆನ್ನೆ ಮೊನ್ನೆ ಉಳಿದ 10 ನಿಮಿಷ ಬೇರೆಯವರೆಲ್ಲ ಬರ್ತಾರೆ. ಕರೆಕ್ಟ್ ಅಲ್ವಾ? ಇಷ್ಟಲ್ಲಿ ನನ್ನ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ದಯವಿಟ್ಟು ಕಮೆಂಟ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.